ವಿಶ್ವಪ್ರಸಿದ್ಧ ಪ್ರವಾಸಿ ಕ್ಷೇತ್ರವಾದ ಯಾಣದಲ್ಲಿ ಪ್ರವಾಸಿಗರು ಡ್ರೋನ್ ಬಳಸುವುದನ್ನು ನಿಷೇಧಿಸಲಾಗಿದೆ. ದೇವಾಲಯದ ಆವರಣದಲ್ಲಿ ಈ ಕುರಿತು ಸೂಚನಾ ಫಲಕ ಅಳವಡಿಸಲಾಗಿದೆ. ವಿಶ್ವ ಪ್ರಸಿದ್ಧ ಪ್ರವಾಸಿ ಕ್ಷೇತ್ರವಾದ ಯಾಣದಲ್ಲಿ ಪ್ರವಾಸಿಗರು ಡ್ರೋನ್ ಬಳಸುವುದನ್ನು ನಿಷೇಧಿಸಲು ಭೈರವೇಶ್ವರ ದೇವಾಲಯದ ಮಂಡಳಿ, ಗ್ರಾಮಾರಣ್ಯ ಸಮಿತಿ ಮತ್ತು ಆರಕ್ಷಕ ಇಲಾಖೆ ತುರ್ತು ಸಭೆ ನಡೆಸಿ ನಿರ್ಧರಿಸಿದೆ. ಹೌದು, ಸುತ್ತಲೂ ಹಸಿರು ಎತ್ತರದ ಶಿಖರಗಳನ್ನ ನೋಡಲು ಸುಂದರವಾಗಿ ಕಾಣುತ್ತದೆ. ಈ ಕಾರಣಕ್ಕಾಗಿಯೇ ಯಾಣವನ್ನ ವೀಕ್ಷಿಸಲು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಬರುತ್ತಾರೆ ಹಾಗೂ ಇದನ್ನ ಡ್ರೋನ್ ಕ್ಯಾಮೆರಾದ ಮೂಲಕ ಚಿತ್ರೀಕರಿಸಲು ಮುಂದಾಗುತ್ತಿದ್ದಾರೆ. ಆದರೆ ಶಿಖರದಲ್ಲಿ ಗೂಡು ಕಟ್ಟುವ ಹೆಜ್ಜೇನು ಪಡೆಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಈ ವರ್ಷ 100ಕ್ಕೂ ಅಧಿಕ ಹೆಜ್ಜೇನು ಪಡೆಗಳು ಭೈರವೇಶ್ವರ ಶಿಖರದಲ್ಲಿ ಗೂಡು ಕಟ್ಟಿವೆ. ಇದರ ಸಮೀಪವೇ ಪ್ರವಾಸಿಗರು ಡ್ರೋನ್ ಮೂಲಕ ಚಿತ್ರೀಕರಣ ನಡೆಸಲು ಮುಂದಾಗುತ್ತಿದ್ದು, ಜೇನುಗೂಡಿನ ಸಮೀಪ ಹಾರುತ್ತಿರುವ ವೇಳೆ ಯಾವುದೋ ಪಕ್ಷಿ ದಾಳಿ ಮಾಡಲು ಆಗಮಿಸಿದೆ ಎಂದು ಜೇನುನೊಣಗಳು ಒಮ್ಮೆಲೆ ದಾಳಿ ನಡೆಸಲಾರಂಭಿಸುತ್ತವೆ. ಒಮ್ಮೆ ಜೇನುನೊಣಗಳು ಎದ್ದವೆಂದರೆ ಜನರ ಮೇಲೂ ದಾಳಿ ನಡೆಸುತ್ತವೆ. ಪ್ರತಿ ವರ್ಷ ಇಂತಹ ಒಂದೆರಡು ಪ್ರಕರಣಗಳು ನಡೆಯಲಾರಂಭಿಸಿದೆ. ಈ ಕಾರಣಕ್ಕಾಗಿಯೇ ದೇವಾಲಯದ ಆಡಳಿತ ಮಂಡಳಿ, ಗ್ರಾಮಾರಣ್ಯ ಸಮಿತಿ ಯಾಣದ ಗುಹೆಗಳ ಸುತ್ತಮುತ್ತ ಡ್ರೋನ್ ಹಾರಾಟ ನಿಷೇಧಿಸಿದೆ. ಡ್ರೋನ್ ಹಾರಾಟಕ್ಕೆ ನಿಷೇಧದ ಕುರಿತು ದೇವಾಲಯದ ಆವರಣದಲ್ಲಿ ಸೂಚನಾ ಫಲಕ ಅಳವಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.